ನೋಡಿ ವೀಕ್ಷಕರೇ, ಇದು ಒಂದು ಸಂಜೀವಿನಿ ಅಂತಕ್ಕಂಥದ್ದು. ಇದು ಒಂದು ಗಿಡ. ಇದರ ಹೆಸರು ಬಂದು ಲಕ್ಷ್ಮಣ ಫಲ. ಈ ಲಕ್ಷ್ಮಣ ಫಲತಕ್ಕಂಥದ್ದು ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಅಂತಕ್ಕಂಥದ್ದು 3 ಗಿಡಗಳು ಇದ್ದಾವೆ. ಅದರಲ್ಲಿ ಲಕ್ಷ್ಮಣ ಫಲ ಅಂತಕ್ಕಂಥದ್ರಲ್ಲಿ ಸಾಕಷ್ಟು ನಿಮಗೆ ಗೊತ್ತಿದೆ. ವೈದ್ಯ ನಾವಾಗಲೇ ಕಂಡುಹಿಡಿದಿದ್ದಾರೆ. ವೈದ್ಯ ನಡೀತಾ ಇದೆ. ಯಾರಿಗೆ? ಕ್ಯಾನ್ಸರ್ಗೆ ಮತ್ತು ರಕ್ತ ಶುದ್ಧಿ, ರಕ್ತಹೀನತೆ ಆಗಿರ್ತಕ್ಕಂಥವರು, ಮತ್ತು ಮೇಹ ಕಾಯಿಲೆಗಳು ಹಲವು ಇದರಿಂದನೇ ಗುಣ ಆಗೋದು ಅಂತ ಅವಕಾಶ ಇದೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇದರೊಳಗೆ ಸಾಕಷ್ಟು ಈ ವೈದ್ಯದಲ್ಲಿ ಹಲವೇ ಪೇಷಂಟ್ಗಳಿಂದ ಮಾಹಿತಿ ಬಂದಿದೆ. ಇದನ್ನು ನೀವು ಬಳಸ್ತಕ್ಕಂಥ ವಿಧಾನ ಯಾವ ಥರ ಅಂದರೆ, ಇದರೊಳಗೆ 5 ರಿಂದ 9 ಎಲೆಗಳನ್ನು ಕಿತ್ತು 5 ರಿಂದ 9 ಎಲೆಗಳನ್ನು ಕಿತ್ತು ಆ ಕಿತ್ತಿರ್ತಕ್ಕಂಥ ಒಂದು ಎಲೆಗಳಿಗೆ ಸುಮಾರು 500 ml ಅಷ್ಟು ಪಾತ್ರೆಗೆ ನೀರು ಹಾಕಿ, ಆ ನೀರೊಳಗಡೆಗೆ ಈ ಎಲೆಗಳನ್ನು ಹಾಕಿ, ಒಂದು ಸ್ವಲ್ಪ ಅದಕ್ಕೆ ಅರಿಶಿಣ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಇದನ್ನು ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿಸಿ ಈ ಕುದಿಸಿರ್ತಕ್ಕಂಥ ಒಂದು ಕಷಾಯನ ಒಂದು 100 ml ದಿನಕ್ಕೆ 100 ml ಇದ್ರೆ 3 ಟೈಮ್ ತಗೊಳ್ತಕ್ಕಂಥದ್ದು. 100 ml ತಗೋಬೋದು, 50 ml ತಗೋಬೋದು. ಈ ರೀತಿಯಾಗಿ ನೀವು ಇದು ಬಳಸೋದ್ರಿಂದ ನಿಮ್ಮ ಕ್ಯಾನ್ಸರು ಅಂತಕ್ಕಂಥದ್ದು ಗರ್ಭದ ಕ್ಯಾನ್ಸರ್ ಆಗ್ಬೋದು, ಮೌತ್ ಕ್ಯಾನ್ಸರ್ ಆಗ್ಬೋದು, ಮೂಳೆ ಕ್ಯಾನ್ಸರ್ ಆಗ್ಬೋದು, ಬ್ಲಡ್ ಕ್ಯಾನ್ಸರ್ ಒಂದು ಬಿಟ್ಟು ಈ ಕ್ಯಾನ್ಸರ್ ಅಂತಕ್ಕಂಥ ಒಂದು ರೋಗ ಮಣಗುತ್ತದೆ 100% ಆಗಿ ಮಣಗ್ತದೆ. ಇದರಿಂದ ಸಾಕಷ್ಟು ಎಲೆಯಲ್ಲಿ ಗುಣ ಇದೆ, ಕಾಂಡದಲ್ಲಿ ಗುಣ ಇದೆ, ಬೇರೆಯಲ್ಲಿ ಗುಣ ಇದೆ, ಹಣ್ಣಲ್ಲಿ ಗುಣ ಇದೆ. ನಿಮಗೆ ಹಣ್ಣು ಸಿಕ್ಕಿದ್ರೂ ಹಣ್ಣನ್ನು ಕೂಡ ಬಳಸ್ಬೋದು. ಹಣ್ಣು ಸಿಕ್ಕಲಿಲ್ಲ ಅಂದರೆ ಇದರಲ್ಲಿ ತುಂಬ ಶಕ್ತಿ ಇದೆ. ಈ ಲಕ್ಷ್ಮಣ ಫಲ ಈ ಗಿಡದಲ್ಲಿ, ಈ ಎಲೆಗಳಲ್ಲಿ ತುಂಬ ಶಕ್ತಿ ಇದೆ. ಇದೂ ಸಂಜೀವಿನಿ ಗೊತ್ತಿದೆಯಲ್ಲ. ಈ ಸಂಜೀವಿನಿ ಅಂತಕ್ಕಂಥ ಲಕ್ಷ್ಮಣ ಫಲ ಅಂತಕ್ಕಂಥದ್ದು ಇವತ್ತು ಎಲ್ಲ ಕಡೆನೂ ಬೇಕಾದ ಎಸ್ಟೇಟ್ಗಳು ಮಾಡ್ಕೊಂಡು ಎಸ್ಟೇಟ್ಗಳ ಹಣ್ಣುಗಳನ್ನ ಅದರೊಳಗೆ ಔಷಧಿಗಳು ಕ್ಯಾನ್ಸರ್ಗೆ ಮಾಡ್ತಾ ಇದ್ದಾರೆ. ಇದು ಮನೆಮದ್ದು. ಈ ಮನೆಮದ್ದು ಅಂತಕ್ಕಂಥದ್ದನ್ನು ಮನೆಯಲ್ಲೇ ಬಳಸ್ಕೊಳ್ತಕ್ಕಂಥದ್ದು. ಚೆನ್ನಾಗಿ ಜ್ಞಾಪಕ ಇದೆ ವೀಕ್ಷಕರೇ. 5 ಎಲೆ ಕಿತ್ಕೊಳ್ಳೋದು, 500 ಗ್ರಾಮ್ ನೀರು ಹಾಕೋದು, ಅರಿಶಿಣ ಹಾಕೋದು, ಉಪ್ಪು ಹಾಕೋದು, ಚೆನ್ನಾಗಿ ಬೇಯಿಸೋದು, ಒಂದು 50 ml 100 ml ಈ ರೀತಿಯಾಗಿ ಬಳಸ್ಕೊಂಡು ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಸುಮಾರು ಒಂದು 3 ತಿಂಗಳ ಬಳಸ್ಬೋದು, ಇಲ್ಲ ಒಂದು 40 ದಿನಗಳ ಕಾಲ ಬಳಸಿದ್ರೆ ಕೂಡ ಇದರೊಳಗೆ ನಿಮಗೆ ಯಾವ ರೀತಿ ಇದರಲ್ಲಿ ಗುಣ ನಿಮ್ಗೆ ಕಾಣ್ತಾ ಇದೆ ಅನ್ನೋಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಬಳಸ್ಕೊಳ್ಳಿ. ಅರ್ಥವಾಯ್ತಾ? ಬಳಸ್ಕೊಂಡ್ರೆ ನಿಮಗೆಲ್ಲ ಮಾಹಿತಿನೂ ಈ ಲಕ್ಷ್ಮಣ ಫಲದಲ್ಲಿ ಸಿಗುತ್ತೆ ವೀಕ್ಷಕರೇ. ನಿಮಗೆ ಗೊತ್ತಿಲ್ಲ, ನಿಮಗದು ಗುಣ ಆಗಲಿಲ್ಲ ಅಂದರೆ ದಯವಿಟ್ಟು ಇಲ್ಲಿಗೆ ನಮ್ಮ ಗುರುಕೃಪಾ ಸಂಜೀವಿನಿಗೆ ಬಂದು ಮಾಹಿತಿಗಳನ್ನು ತಿಳಿಸ್ಬೋದು. ಅದಕ್ಕೇನು ಸಪೋರ್ಟಿಂಗ್ ಏನಾದರೂ ಬೇಕಾಗ್ತಕ್ಕಂಥ ಮೆಡಿಸಿನ್ಗಳಿದೆ, ಇಲ್ಲಿ ನೀವು ಕೊಂಡ್ಕೋಬೋದು, ನಮ್ಮಲ್ಲಿ ಸಿಗುತ್ತೆ. ಇದು ನಮ್ಮಲ್ಲಿ ಅನುಭವ ಪಟ್ಟಿರ್ತಕ್ಕಂಥ ಮೆಡಿಷನ್ನು ಇದೆ, ಬೇರೆ ಕೊಡ್ತೀವಿ. ಇದು ಮನೆ ಬಂತು. ಅದಕ್ಕೆ ಬೇರೆ ರೀತಿಯಿಂದ ಹಲವಾರು ಒಂದು ಕಾಯಿಲೆಗಳಿಗೆ 100 ಔಷಧಿಗಳಿರ್ತವೆ. ಆ ಔಷಧಿಗಳು ನಮ್ಮಲ್ಲಿ ನೀವು ಪಡ್ಕೋಬೋದು.